ಅಸ್ಸಲಾಮು ಅಲೈಕುಂ ವೀಕ್ಷಕರೇ ಮತ್ತು ಸ್ನೇಹಿತರೆ, ಇದು ಕನ್ನಡ ಭಾಷೆಯಲ್ಲಿ ಇನ್ನೊಂದು ವಿಡಿಯೋ. ಕೆಲವೊಂದು ಮುಖ್ಯ ಮಾಹಿತಿಯಿಂದ ನಾವು ನಿಮ್ಮ ಮುಂದೆ ಬಂದಿದ್ದೀವಿ. ಇಸ್ಲಾಂ ಧರ್ಮದಲ್ಲಿ ಅದೃಶ್ಯ ಜ್ಞಾನ ಅಂದ್ರೆ ಇನ್ನೊಂದು ಮುಖ್ಯ ವಿಷಯ, ಒಂದು ಮುಖ್ಯ ನಂಬಿಕೆ ಏನಂತಂದ್ರೆ ಅದೃಶ್ಯ ಜ್ಞಾನ ಬಗ್ಗೆ. ಅಂದ್ರೆ ಕಾಣದಾದ ಮಾಹಿತಿ ಮತ್ತು ನಾವು ಕಣ್ಣಿಂದ ನೋಡಕ್ಕಾಗಲ್ಲ ಅಂತ ವಿಷಯಗಳ ಬಗ್ಗೆ ಮಾಹಿತಿ. ಅದಕ್ಕೆ ಇಸ್ಲಾಮಿಕ್ ಟರ್ಮಿನಾಲಜಿಯಲ್ಲಿ, ಇಸ್ಲಾಮಿಕ್ ಗ್ರಂಥಗಳಲ್ಲಿ ಇದಕ್ಕೆ ನಾವು ಇಲ್ಮೆ ಗೈಬ್ ಅಂತ ಹೇಳ್ತೀವಿ. ಇಂಗ್ಲಿಷ್ ಅಲ್ಲಿ ಇದಕ್ಕೆ ನಾಲೆಜ್ ಆಫ್ ಅನ್ಸೀನ್ ಅಂತ ಹೇಳ್ತೀವಿ. ಅದೃಶ್ಯ ಬಗ್ಗೆ ಜ್ಞಾನ ಅಥವಾ ಅದೃಶ್ಯ ವಿಷಯಗಳ ಬಗ್ಗೆ ಜ್ಞಾನ ಅಂದ್ರೆ ಕಣ್ಣಿಗೆ ಕಾಣಲ್ಲ ಅಂತ ವಿಷಯಗಳ ಬಗ್ಗೆ ಜ್ಞಾನ ಏನಿರುತ್ತೆ ಅದಕ್ಕೆ ಇಲ್ಮೆ ಗೈಬ್ ಅಂತ ಹೇಳ್ತೀವಿ. ಈಗ ಇದ್ರ ಬಗ್ಗೆ ಇಸ್ಲಾಂ ಧರ್ಮದಲ್ಲಿ ಏನಂತಿದೆ ಅಂತಂದ್ರೆ, ಇದು ಅಲ್ಲಾಹನಿಗೆ ಈ ಜ್ಞಾನ ಇರುತ್ತದೆ. ಅದರ ಜೊತೆ ಅಲ್ಲಾಹನು ಪ್ರವಾದಿಗಳಿಗೆ ತನ್ನ ಇಚ್ಛೆಯಿಂದ ಪ್ರವಾದಿಗಳಿಗೆ ಕೆಲವೊಂದು ಮುಖ್ಯ ವಿಷಯಗಳ ಬಗ್ಗೆ ಆ ಜ್ಞಾನವನ್ನು ಕೊಡ್ತಾನೆ. ಈಗ ಅದೃಶ್ಯ ಜ್ಞಾನ ಅಂತಂದ್ರೆ ಏನು? ನಾವು ಕಣ್ಣಿಂದ ನೋಡಕ್ಕಾಗಲ್ಲ ಅಂತ ವಿಷಯಗಳ ಬಗ್ಗೆ ಏನು ಜ್ಞಾನ ಇರುತ್ತೆ ಅದಕ್ಕೆ ನಾವು ಅದೃಶ್ಯ ಜ್ಞಾನ ಅಂತ ಹೇಳ್ತೀವಿ. ಈಗ ಉದಾಹರಣೆಗೆ ಸ್ವರ್ಗ ನಾವು ನೋಡಿಲ್ಲ, ಅದೇ ರೀತಿ ನರಕ ಅದು ನಮ್ಗೆ ಕಣ್ಣಿಗೆ ಕಾಣಲ್ಲ, ಅದೇ ರೀತಿ ದೇವದೂತಗಳು ಫರಿಷ್ಠೆ ಅಂತ ಹೇಳ್ತೀವಿ ನಾವು. ಇಂಥವು ಅನೇಕ ವಿಷಯಗಳು ನಾವು ಕಣ್ಣಿಂದ ನೋಡಕ್ ಸಾಧ್ಯ ಇಲ್ಲ, ಮತ್ತೆ ಕಿವಿಯಿಂದ ಅದ್ರ ಬಗ್ಗೆ ನಾವು ಕೇಳೋದಿಲ್ಲ, ಮತ್ತೆ ನಾವು ಯಾವಾಗೂ ಅದ್ರ ಬಗ್ಗೆ ಕಲ್ಪನೆನೂ ಮಾಡಿಲ್ಲ, ಮತ್ತೆ ಅದಕ್ಕೆ ನಾವು ಮುಟ್ಟಿಲ್ಲ. ಇಂಥವೆಲ್ಲ ವಿಷಯಗಳಿಗೆ ನಾವು ಏನಂತ ಹೇಳ್ತೀವಿ? ಅದೃಶ್ಯ ಜ್ಞಾನ ಅಂತ ಹೇಳ್ತೀವಿ, ಇಲ್ಮೆ ಗೈಬ್ ಅಂತ ಹೇಳ್ತೀವಿ. ಈ ಇಲ್ಮೆ ಗೈಬ್ ಬಂದ್ಬಿಟ್ಟು ಅಲ್ಲಾಹನಿಗೆ ಮಾತ್ರ ಇರುತ್ತದೆ. ಅಲ್ಲಾಹನು ತನ್ನ ಪ್ರವಾದಿಗಳಿಗೆ ಈ ವಿಷಯಗಳ ಬಗ್ಗೆ ಜ್ಞಾನ, ಈ ವಿಷಯಗಳ ಬಗ್ಗೆ ಮಾಹಿತಿ ಕೊಡುತ್ತಾನೆ ಅಂತ ಹೇಳಿದ್ರೆ, ಈ ಅದೃಶ್ಯ ಜ್ಞಾನ ಇಲ್ಮೆ ಗೈಬ್ ಅಂತ ನಾವು ಹೇಳ್ತೀವಲ್ಲ, ಇದು ಅಲ್ಲಾಹನಿಗೆ ಇರುತ್ತೆ, ಮತ್ತೆ ಆ ಪ್ರವಾದಿಗಳು ಅಲ್ಲಾಹ ಕಡೆಯಿಂದ ಬರ್ತಕ್ಕಂತ ಪ್ರವಾದಿಗಳಿಗೆ ಇರುತ್ತದೆ. ಈಗ ಇದರಲ್ಲಿ ಇನ್ನೊಂದು ಮುಖ್ಯ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ಕೆಲವರು ಏನ್ ಅನ್ಕೊಂತಾರೆ, ಈ ಅದೃಶ್ಯ ಜ್ಞಾನ ಬರೇ ಅಲ್ಲಾಹನಿಗೆ ಮಾತ್ರ ಇರುತ್ತದೆ, ಪ್ರವಾದಿಗಳಿಗೆ, ಪ್ರಾಫಿಟ್ಸ್ ಅಂತ ಹೇಳ್ತೀವಲ್ಲ ನಾವು, ಅವ್ರಿಗೆ ಇರುವುದಿಲ್ಲ ಅಂತ ಅನ್ಕೊಂತಾರೆ. ಇದು ತಪ್ಪು. ಸರಿ ನಂಬಿಕೆ ಏನಪ್ಪಾ ಅಂತಂದ್ರೆ, ಅಲ್ಲಾಹನಿಗೆ ಆ ಅದೃಶ್ಯ ಜ್ಞಾನ ಬಗ್ಗೆ ಜ್ಞಾನ ಇರುತ್ತದೆ, ಅದೃಶ್ಯ ವಿಷಯಗಳ ಬಗ್ಗೆ ಜ್ಞಾನ ಇರುತ್ತದೆ. ಪ್ರವಾದಿಗಳಿಗೆ ಅಲ್ಲಾಹ ಕಡೆಯಿಂದ ಆ ಆಶೀರ್ವಾದ ಮತ್ತೆ ಅಲ್ಲಾಹ ಕಡೆಯಿಂದ ಆ ಕೊಡುಗೆ ಸಿಕ್ಕಿರುತ್ತಲ್ಲ, ಅದರಲ್ಲಿ ಪ್ರವಾದಿಗಳಿಗೆ ಕೂಡ ಆ ಅಲ್ಲಾಹನು ಅದೃಶ್ಯ ಜ್ಞಾನ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರ್ತಾನೆ. ಇದರಲ್ಲಿ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ಅಲ್ಲಾಹನ ಜ್ಞಾನ ಅದಕ್ಕೆ ಸೀಮಾ ಇಲ್ಲ, ಅದು ಅನಂತ. ಪ್ರವಾದಿಗಳಿಗೆ ಏನು ಜ್ಞಾನ ಇದೆ ಅದಕ್ಕೆ ಒಂದು ಸೀಮಾ ಇರುತ್ತೆ, ಸೀಮತೆ ಇರುತ್ತೆ. ಇದು ಒಂದು ವ್ಯತ್ಯಾಸ. ಮತ್ತೆ ಪ್ರವಾದಿಗಳಿಗೆ ಆ ಅದೃಶ್ಯ ಜ್ಞಾನ ಏನಿದೆ ಅದು ಅಲ್ಲಾಹ ಕಡೆಯಿಂದ ಬಂದಿರೋದು. ಆದ್ರೆ ಅಲ್ಲಾಹ ಕಡೆ ಏನಾದ ಅದೃಶ್ಯ ಜ್ಞಾನ ಇರುತ್ತೆ ಅದು ಅಲ್ಲಾಹನಂದೇ, ಯಾರು ಬೇರೆಯವರು ಕೊಟ್ಟಿಲ್ಲ ಅಲ್ಲಾಹನಿಗೆ. ಇದು ಒಂದು ಮುಖ್ಯ ವ್ಯತ್ಯಾಸದಿಂದ ನಾವು ಈ ಅದೃಶ್ಯ ಜ್ಞಾನ ಬಗ್ಗೆ ನಂಬಿಕೆ ಇಡಬೇಕು. ಮತ್ತೆ ಪ್ರವಾದಿಗಳಿಗೆ ನಾವು ಕಣ್ಣಿಂದ ನೋಡಲ್ಲ ಅಂತ ವಿಷಯಗಳ ಬಗ್ಗೆ ಜ್ಞಾನ ಇರುತ್ತೆ. ಭವಿಷ್ಯದ ಬಗ್ಗೆ ಕೂಡ ಪ್ರವಾದಿಗಳಿಗೆ ಜ್ಞಾನ ಇರುತ್ತೆ. ಇದು ಅಲ್ಲಾಹ ಕಡೆಯಿಂದ ಕೊಟ್ಟಿರೋದು ಒಂದು ಶಕ್ತಿ, ಒಂದು ಕೊಡುಗೆ, ಒಂದು ರೀತಿ ಅಲ್ಲಾಹ ಕಡೆಯಿಂದ ಕೊಟ್ಟಿರೋದು ಒಂದು ದೊಡ್ಡ ಆಶೀರ್ವಾದ. ಪ್ರವಾದಿಗಳಿಗೆ ಏನಪ್ಪಾ ಅಂತಂದ್ರೆ ಅದೃಶ್ಯ ಬಗ್ಗೆ ಜ್ಞಾನ ಇರುತ್ತೆ. ಸೊ ಇದು ಒಂದು ಮುಖ್ಯ ನಂಬಿಕೆ. ಇದ್ರ ಬಗ್ಗೆನೂ ನಮ್ಗೆ ಗಮನ ಇರಬೇಕು, ಮತ್ತೆ ಇದ್ರ ಬಗ್ಗೆ ನಮ್ಗೆ ತಿಳುವಳಿಕೆ ಇರಬೇಕು. ಇಂಥವು ಅನೇಕ ವಿಷಯಗಳ ಬಗ್ಗೆ ಇದಕ್ಕಿಂತ ಮುಂಚೆನೂ ನಾವು ಕನ್ನಡ ಭಾಷೆಯಲ್ಲಿ ವಿಡಿಯೋಸ್ ಅನ್ನ ಮಾಡಿದೀವಿ. ನಿಮ್ಮಲ್ಲಿ ವಿನಂತಿ ಏನಂತಂದ್ರೆ, ಇಂಥ ವಿಡಿಯೋಸ್ ಅನ್ನ ನೀವು ನೋಡಿ ಮತ್ತೆ ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತು.